ಇಲ್ಲಿ ನೋಡ್ರಿ ಬೆಳಗಿನ ಜಾವ 6 ಗಂಟೆಗೆ ಐತಿ. ಯಾವ ರೀತಿ ಮಂಜು ಬಿದ್ದೈತಿ ಹೊರನಾಡು ಒಳಗೆ ಮಲೆನಾಡು ಒಳಗೆ ಯಾವ ನೋಡ್ರಿ ಯಾವ ರೀತಿ ಮಂಜು ಬಿದ್ದೈತಿ ಸ್ನೇಹಿತರೆ. ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ ಕಾಫಿ ಕುಡಿಲೇಬೇಕು. ಹೆಂಗೈತಿ ಕಾಫಿ? ನಮ್ಮ ಉತ್ತರ ಕರ್ನಾಟಕ ಬಂದರೆ ಜೋಳ ರೊಟ್ಟಿ ತಿನ್ನಬೇಕು. ನಮ್ಮ ಉತ್ತರ ಕರ್ನಾಟಕ ಬಂದರೆ ಜೋಳ ರೊಟ್ಟಿ ತಿನ್ನಬೇಕು. ಚಿಕ್ಕಮಗಳೂರು ಬಂದರೆ ಕಾಫಿ ಕುಡಿಬೇಕು. ದೇವಸ್ಥಾನದ ದ್ವಾರ ಬಾಗಿಲು ಸ್ನೇಹಿತರೆ, ಶೃಂಗೇರಿ ಬಂದಿವ್ರಿ. ಈಗ ಟೈಮ್ 1:30 ಆಗೈತಿ. ಈಗ ಏನೈತಿ ಶಾರದಾದೇವಿ ದರ್ಶನ ಮಾಡ್ತೀವಿ. ಶಾರದಾದೇವಿ ದರ್ಶನ ಮಾಡಿ ಊಟ ನೋಡ್ತೀವಿ. ಊಟ ಇಲ್ಲಿ ಮಾಡ್ತೀವಿ. ಇಲ್ಲಾಂದ್ರೆ ಇದಕ್ಕೆ ಹೋಗ್ತೀವಿ ಅಲ್ಲಿ ಯಾವ್ದ್ರಪ್ಪ ಹೊರನಾಡು ಅನ್ನಪೂರ್ಣೇಶ್ವರ ಹೋಗ್ತೀವಿ ಸ್ನೇಹಿತರೆ. ಈಗ ಇಲ್ಲಿ ಕಾರಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ, ಕಾರಡಿ ಪಾರ್ಕಿಂಗ್ ಮಾಡಿ. ಇಲ್ಲಿ ಪಾರ್ಕಿಂಗ್ ಜಾಗ ದೇವಸ್ಥಾನ ಹತ್ತಿರ. ದೇವಸ್ಥಾನ ಹೊರಗಡೆ ಏನೈತಿ ಹೊರಗಡೆ ತೋರಿಸ್ತೀನಿ ರೀ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಅದಕ್ಕೆ ಹೊರಗಿಂದ ತೋರಿಸ್ತೀನಿ ಸ್ನೇಹಿತರೆ. ಈಗ ಹೋಗೋಣ ಬರ್ರಿ, ಶಾರದಾ ಪೀಠ ನೋಡಕ್ಕೆ ಹೋಗೋಣ ಸ್ನೇಹಿತರೆ, ಬರ್ರಿ. ಇದು ಪಾದರಕ್ಷೆ ಬಿಡುವ ಸ್ಥಳ ರೀ. ಭಾರತದ ದಕ್ಷಿಣ ಭಾಗದಲ್ಲಿ ಸಹ್ಯಾದ್ರಿ ಪರ್ವತಗಳ ಮಧ್ಯೆ ತುಂಗಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಒಂದು ಪವಿತ್ರ ಸ್ಥಳ ಅದು ಶೃಂಗೇರಿ. ಇದು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಭಕ್ತಿ, ಜ್ಞಾನ ಮತ್ತು ಸಂಸ್ಕೃತಿಯ ಪಾವನ ತೀರ್ಥಕ್ಷೇತ್ರ. ಶೃಂಗೇರಿ ಎಂಬ ಹೆಸರು ಕೇಳಿದಾಗಲೇ ಮನಸ್ಸಿನಲ್ಲಿ ಮೂಡುವುದು ಶಾರದಾಂಬ ದೇವಿಯ ಕರುಣೆಯ ನೋಟ ಮತ್ತು ಆದಿಶಂಕರಾಚಾರ್ಯರ ತತ್ವಜ್ಞಾನ. ತುಂಗಾ ನದಿಯ ಶಾಂತ ಹರಿವು, ಹಸಿರಿನಿಂದ ತುಂಬಿದ ಪರ್ವತಗಳು ಮತ್ತು ಮಠದ ಆಧ್ಯಾತ್ಮಿಕ ವಾತಾವರಣ ಎಲ್ಲವೂ ಸೇರಿ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಶೃಂಗೇರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಣ್ಣ ಪಟ್ಟಣ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಧಾರ್ಮಿಕ ಚಟುವಟಿಕೆಗಳು ನಡೆದಿವೆ. ಜನನಿಯಂತಿರುವ ತುಂಗಾ ನದಿ ಇಲ್ಲಿನ ಜೀವನಾಡಿ. ಈ ನದಿಯ ತೀರದಲ್ಲಿ ಶಾರದಾ ಪೀಠ ಸ್ಥಾಪನೆಯಾಗಿದೆ. ಇಲ್ಲಿ ಪ್ರತಿ ಕಲ್ಲು, ಪ್ರತಿ ಮರ, ಪ್ರತಿ ಶಬ್ದದಲ್ಲೂ ಒಂದು ಪವಿತ್ರತೆ ಇದೆ ಎಂಬ ಭಾವನೆ ಬರುವಂತಿದೆ. ಇಲ್ಲಿ ಆರಾಧನೆ ನಡೆಯುವ ದೇವಿ ಶಾರದಾಂಬ ಜ್ಞಾನ, ವಾಗ್ಮಿತೆ ಮತ್ತು ವಿದ್ಯೆಯ ದೇವಿ. ಆದಿಶಂಕರಾಚಾರ್ಯರು ಇಲ್ಲಿ ಮೊದಲಿಗೆ ಚಂದನದಿಂದ ನಿರ್ಮಿತ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ನಂತರ ಶಿಲಾ ವಿಗ್ರಹದ ರೂಪದಲ್ಲಿ ದೇವಿಯ ಆರಾಧನೆ ಪ್ರಾರಂಭವಾಯಿತು. ಶಾರದಾಂಬಾ ದೇವಿ ಶ್ವೇತಪೀಠದ ಮೇಲೆ ಕುಳಿತು ಹಸ್ತದಲ್ಲಿ ಪುಸ್ತಕ, ಅಕ್ಷಮಾಲೆ ಮತ್ತು ಕಮಲ ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾರೆ. ಅವರ ನೋಟವೇ ಜ್ಞಾನ ಮತ್ತು ಕರುಣೆಯ ಸಂಕೇತ. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಶೃಂಗೇರಿಯಲ್ಲಿ ನಡೆಯುವ ಉತ್ಸವ ಅದ್ಭುತ. ದೇವಿಯ ಅಲಂಕಾರ, ಪಲ್ಲಕ್ಕಿ ಉತ್ಸವ, ನಾದಸ್ವರ, ವಾದ್ಯಗಳು ಎಲ್ಲವೂ ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ.
ಆದಿಶಂಕರಾಚಾರ್ಯರು ಕ್ರಿಸ್ತ ಶತಕ 8ನೇ ಶತಮಾನದಲ್ಲಿ ಜನಿಸಿದ ತತ್ವಜ್ಞಾನಿ, ವೇದಾಂತದ ಪ್ರಚಾರಕ. ಅವರು ಕೇವಲ 32 ವರ್ಷಗಳ ಜೀವನದಲ್ಲಿ ಭಾರತೀಯ ಸಂಸ್ಕೃತಿಗೆ ಶಾಶ್ವತ ಗುರುತು ಬರೆದವರು. ಶಂಕರಾಚಾರ್ಯರು ಭಾರತದೆಲ್ಲೆಡೆ ಸಂಚರಿಸಿ ಧರ್ಮದ ಪುನರುತ್ಥಾನ ಮಾಡಿದರು. ಅವರು 4 ಪ್ರಮುಖ ಪೀಠಗಳನ್ನು ಸ್ಥಾಪಿಸಿದರು. ಉತ್ತರದಲ್ಲಿ ಜ್ಯೋತಿರ್ಮಠ, ಪೂರ್ವದಲ್ಲಿ ಪುರಿ, ಪಶ್ಚಿಮದಲ್ಲಿ ದ್ವಾರಕಾ ಮತ್ತು ದಕ್ಷಿಣದಲ್ಲಿ ಶೃಂಗೇರಿ. ಶೃಂಗೇರಿಯನ್ನು ಆಯ್ಕೆ ಮಾಡಿದ ಹಿಂದಿನ ಕತೆ ಅತ್ಯಂತ ಅರ್ಥಪೂರ್ಣ. ಒಮ್ಮೆ ಅವರು ತುಂಗಾ ನದಿಯ ತೀರದಲ್ಲಿ ಕಪ್ಪೆಯು ತನ್ನ ಮೊಟ್ಟೆಗಳನ್ನು ಕಾಯುತ್ತಿದ್ದಾಗ ಒಂದು ನಾಗಸರ್ಪವು ಅದಕ್ಕೆ ನೆರಳನ್ನು ಕೊಡುತ್ತಿರುವ ದೃಶ್ಯವನ್ನು ಕಂಡರು. ಅಲ್ಲಿ ಅವರು ಅರಿತುಕೊಂಡರು, ಇಲ್ಲಿ ಧರ್ಮ ಮತ್ತು ದಯೆ, ಜ್ಞಾನ ಮತ್ತು ಶಾಂತಿ ಒಂದೇ ಜಾಗದಲ್ಲಿ ಜೀವಿಸುತ್ತವೆ ಎಂದು. ಅವರು ಅಲ್ಲೇ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಶಾರದಾ ಪೀಠವು ವೇದಾಂತ ಪರಂಪರೆಯ ಜೀವಂತ ಕೇಂದ್ರ. ಇಲ್ಲಿ ಇಂದಿಗೂ ಜಗದ್ಗುರು ಶಂಕರಾಚಾರ್ಯರು ವೇದ, ಉಪನಿಷತ್ತ ಮತ್ತು ಶಾಸ್ತ್ರಗಳ ಪಾಠವನ್ನು ಮುಂದುವರಿಸುತ್ತಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ವೇದ ಶಾಲೆಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಇಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳು ಕೇವಲ ಆಚರಣೆಗಳಲ್ಲ, ಅವು ಜೀವನದ ಮೌಲ್ಯಗಳನ್ನು ಸಾರುವ ಪಾಠಗಳು. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವು ವಾಸ್ತುಶಿಲ್ಪದ ಒಂದು ಅದ್ಭುತ ಕೃತಿ. ಇದು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಸಂಯೋಜನೆಯಾಗಿದೆ. ದೇವಾಲಯದಲ್ಲಿ 12 ಕಂಬಗಳಿದ್ದು ಅವು ರಾಶಿಚಕ್ರಗಳ ಸಂಕೇತ. ಪ್ರತಿ ತಿಂಗಳು ಸೂರ್ಯನ ಕಿರಣಗಳು ವಿಭಿನ್ನ ಕಂಬದ ಮೇಲೆ ಬೀಳುವಂತೆ ವಿನ್ಯಾಸ ಮಾಡಲಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಮತ್ತು ಖಗೋಳಶಾಸ್ತ್ರದ ಅದ್ಭುತ ನಿದರ್ಶನ. ನವರಾತ್ರಿಯ ಶಂಕರ ಜಯಂತಿ ಮತ್ತು ಗುರು ಪೂರ್ಣಿಮೆ ಶೃಂಗೇರಿಯ ಪ್ರಮುಖ ಹಬ್ಬಗಳು. ಈ ಸಮಯದಲ್ಲಿ ಮಠ ಮತ್ತು ದೇವಾಲಯ ಸರ್ವಸಾಮಾನ್ಯರಿಗೆ ತೆರೆದಿರುತ್ತದೆ. ಪಲ್ಲಕ್ಕಿ ಉತ್ಸವದಲ್ಲಿ ಶಾರದಾಂಬ ದೇವಿಯ ವಿಗ್ರಹವನ್ನು ನಗರದ ಸುತ್ತಿಸುತ್ತಾರೆ. ಭಕ್ತರು ಶಾರದಾಂಬೆ ಎಂಬ ಧ್ವನಿಯಿಂದ ಸಂಪೂರ್ಣ ಪಟ್ಟಣವೇ ಆನಂದದ ವಾತಾವರಣದಿಂದ ತುಂಬುತ್ತದೆ. ಶೃಂಗೇರಿಗೆ ಬಂದವರು ಹೇಳುವರು, ಇಲ್ಲಿನ ವಾತಾವರಣವೇ ಧ್ಯಾನಮಯ. ತುಂಗಾ ನದಿಯ ತೀರದಲ್ಲಿ ಕೂತು ಕಣ್ಣನ್ನು ಮುಚ್ಚಿದರೆ ಮನಸ್ಸು ಶಾಂತವಾಗುತ್ತದೆ. ಇಲ್ಲಿ ಕಾಲ ಕಳೆಯುವುದು ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವದಂತೆ. ಶೃಂಗೇರಿ ಇದು ಕೇವಲ ಒಂದು ಸ್ಥಳವಲ್ಲ, ಅದು ಜ್ಞಾನ ಮತ್ತು ಭಕ್ತಿಯ ಸಂಗಮ. ಇಲ್ಲಿ ಪ್ರತಿಯೊಬ್ಬ ಭಕ್ತನು ಶಾರದಾಂಬ ದೇವಿಯ ಆಶೀರ್ವಾದದಿಂದ ಒಳಗಿನ ಬೆಳಕನ್ನು ಕಾಣುತ್ತಾನೆ. ನೀವು ಕೂಡ ಒಮ್ಮೆ ಶೃಂಗೇರಿಗೆ ಭೇಟಿ ನೀಡಿ ಈ ಪವಿತ್ರ ನೋಟವನ್ನು ಅನುಭವಿಸಿ ನೋಡಿ. ಅದು ನಿಮ್ಮ ಜೀವನದ ಅತ್ಯಂತ ಶಾಂತಿಯ ಕ್ಷಣವಾಗಿರುತ್ತದೆ.
ಸ್ನೇಹಿತರೆ, ಶೃಂಗೇರಿ ಶಾರದಾ ತಾಯಿ ದರ್ಶನ ಮಾಡಿಕೊಂಡು ಈಗ ನಾವು ಇದಕ್ಕೆ ಹೊಂಟಿವ್ರಿ. ಹೊರನಾಡು ಅನ್ನಪೂರ್ಣೇಶ್ವರಿ ಹೊಂಟಿವ್ರಿ ಸ್ನೇಹಿತರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ಶಾರದಾ ದೇವಿದು. ಇಲ್ಲೂ ಕೂಡ ದರ್ಶನ ಆಯ್ತು ಶಾರದಾ ದೇವಿದು. ಸಾವಳಿಗಿನ ಶಾರದಾ ದೇವಿ ಬಂದಾರ, ಅವ್ರದ್ದು ದರ್ಶನ ಆಯಿತು. ಮತ್ತು ಶೃಂಗೇರಿ ಶಾರದಾ ದೇವಿದು ಅವ್ರದ್ದು ದರ್ಶನ ಆಯಿತು. ಮತ್ತು ಒಳಗಡೆ ಒಂದು ಇದು ಮಾಡಿದ್ರು ಸ್ನೇಹಿತರೆ. ಈಗ ಶಂಕರಾಚಾರ್ಯರು ತಮ್ಮ ಬಾಲ್ಯದಾಗ ಯಾವ ರೀತಿ ಇದ್ರು ಮತ್ತು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರು ಅದೊಂದು ರೀತಿ ಇದು ಮಾಡಿದ್ರು. ಒಂದು ಮೂರ್ತಿಗಳು ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಭಾರಿ ಚಂದ ಇತ್ತು. ಅದ್ರ ವಿಡಿಯೋ ಮಾಡಿ ಹಾಕಿನಿ, ಅದು ವೀಕ್ಷಣೆ ಮಾಡ್ರಿ. 2 hours later. ನೋಡಿ ಸ್ನೇಹಿತರೆ, ನಾವು ಯಾವ ಊರಿದೆ? ಹೊರನಾಡು ಅನ್ನಪೂರ್ಣೇಶ್ವರಿ. ಇಲ್ಲ ನೋಡೋದನ್ನ ಇದು ನೋಡಿ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗುವ ದಾರಿ ಅಲ್ಲೈತಿ. ದೇವಸ್ಥಾನಕ್ಕೆ ಹೋಗೋ ದಾರಿ ನಿವಾಸ ಐತದೆ ಅಲ್ಲಿ ಮೇನ್ ತೋರ್ಸಕ. ನೋಡಿ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೊಂಟಿದ್ದೇವೆ ನಾವು. ನಾ ಕಟ್ಟು ಮಾಡಿ ಮಾತನಾಡಿ. ನೋಡಿ ಸ್ನೇಹಿತರೆ, ನಮ್ಮ ಪಪ್ಪ ಸ್ನೇಹಿತರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿವ್ರಿ. ಇಲ್ಲೇ ಐತರ ದೇವಸ್ಥಾನ. ನೋಡಿ ಸ್ನೇಹಿತರೆ, ವ್ಯೂ ಎಷ್ಟು ಚಂದ ಐತಿ ನೋಡ್ರಿ. ಇಲ್ಲೈತೆ ದೇವಸ್ಥಾನ. ಎಲ್ಲೈತಿ ಹೌದು, ಅಲ್ಲೈತಿ ನೋಡ್ರಿ ಮ್ಯಾಗ. ಅಲ್ಲೊಂದು ಇಲ್ಲಿ ಬರತ್ತ ಮಂದಿ ಬರತ್ತಾರ. ಇಲ್ಲ, ಅದು ವಸತಿ ಗೃಹ ಐತದ. ನೋಡಿ ಸ್ನೇಹಿತರೆ, ಈಗ ನಾವು ಹೊಂಟಿವಿ ದೇವಸ್ಥಾನಕ್ಕೆ ದಾರಿ ಬರ್ದಾರ್ಲಿ. ಹಾಂ ಬರ್ದಲ್ಲ. ಇದನ್ನ ಕಾಡ್ ಇದ್ದಂಗೆ ಇತ್ತಿಲ್ಲ ಪೂರ. ಹಾಂ ನೋಡಿ ಇತ್ತು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಯಾರ ಎಲ್ಲ. ನಾ ಫಸ್ಟ್ ಟೈಮ್ ಬರಾತನ್ಲಿ. ಸ್ನೇಹಿತರೆ, ಹೊರನಾಡು ಬಂದು ಇಲ್ಲಿ ಮುಟ್ಟಿವ್ರಿ. ಈಗ ರೀಚ್ ಆಗಿವ್ರಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಬರ್ರಿ ಸ್ನೇಹಿತರೆ, ನೋಡೋಣಂತ ದರ್ಶನ ಮಾಡೋಣಂತ ದೇವಿದು. ಒಳಗಡೆ ಹತ್ರ ಅಲಾವ್ ಇರೋದಿಲ್ಲ, ವಿಡಿಯೋ ಕ್ಯಾಮ್ರಾದು. ಹೊರಗಡೆ ಏನೈತಿ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಬರ್ರಿ ಹೋಗಣತ್ರಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ಇದು ಮಾಡೋಣ್ರಿ, ದರ್ಶನ ಮಾಡೋಣ. ಸ್ನೇಹಿತರೆ, ದರ್ಶನ ಚಲೋ ಆಯ್ತು. ಒಂದು 4 ನಿಮಿಷ ಅಲ್ಲೇ ನಿಂತಿದ್ವಿ, ಊಟ ಮಾಡ್ಬೇಕು. ಪ್ರಸಾದ ಭೋಜನಕ್ಕೆ ದಾರಿ. The next day. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ಜಮಖಂಡಿ ಟು ಕುಕ್ಕೆ ಸುಬ್ರಹ್ಮಣ್ಯ ಡೇ 4 ಸ್ನೇಹಿತರೆ. ಇವತ್ತು ಡೇ 4 ಹೋದಲ್ಲ, ಡೇ 4 ಸ್ನೇಹಿತರೆ. ಎಲ್ಲಿದೆ ಅಂದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸ್ನೇಹಿತರೆ. ನೀನೇನೈತಿರಲ್ಲ, ನಿನ್ನೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನೀನು ಸಂಜೆಯಿಂದ 6 ಗಂಟೆಗೆ ಬಂದ್ವಿ. 6 ಗಂಟೆಗೆ ಬಂದು ಏನೈತಿ ಇಲ್ಲಿ ವಸತಿ ರೂಮ್ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಐತಿರಲ್ಲ ಭಕ್ತಿ ನಿವಾಸದಾಗ ರೂಮ್ ಮಾಡಿದ್ವಿ. 300 ರೂಪಾಯಿ ರೂಮ್ ಮಾಡಿ ಏನೈತಿ ಅನ್ನಪೂರ್ಣ ದೇವಿದು ಸಂಪೂರ್ಣ ಪೂರ್ತಿ ದರ್ಶನ ಮಾಡಿಕೊಂಡು ವಸತಿ ಹಾಟ್ ಇಲ್ಲೇ ಮಾಡಿದ್ವಿ ಸ್ನೇಹಿತರೆ. ದಾಸೋಹ ಊಟ ಮಾಡಿಕೊಂಡು ಇನ್ನು ಬೆಳಿಗ್ಗೆ 7 ಗಂಟೆಗೆ ಜಾಗ ಬಿಡ್ತೀವಿ. ಇಲ್ಲಿಂದ ಏನೈತಿ ಕಳಸದಿಂದ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗ್ತೀವಿ ಸ್ನೇಹಿತರೆ. ಇವತ್ತು ಜಮಖಂಡಿ ಟು ಸುಬ್ರಹ್ಮಣ್ಯ ಡೇ 4. ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮೊದಲ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ, ಇವತ್ತು 4ನೇ ದಿನದ ಪ್ರಯಾಣವನ್ನು ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ, ಹೋಗೋಣ ಬನ್ನಿ. ಇಲ್ಲಿ ನೋಡ್ರಿ, ಬೆಳಗಿನ ಜಾವ 6 ಗಂಟೆಗೆ ಐತಿ. ಯಾವ ರೀತಿ ಮಂಜು ಬಿದ್ದೈತಿ ಹೊರನಾಡು ಒಳಗೆ, ಮಲೆನಾಡು ಒಳಗೆ ಯಾವ ನೋಡ್ರಿ ಯಾವ ರೀತಿ ಮಂಜು ಬಿದ್ದೈತಿ ಸ್ನೇಹಿತರೆ. ಇದೇ ಭಕ್ತಿ ನಿವಾಸ, ದೇವಸ್ಥಾನದ ಪಕ್ಕದಲ್ಲಿರೋ ಭಕ್ತಿ ನಿವಾಸ. ಇಲ್ಲಿ ರೂಮ್ ಮಾಡ್ಕೊಂಡಿರ್ಬೋದು. ರೂಮ್ ವ್ಯವಸ್ಥೆ ಐತಿ ಇಲ್ಲಿ, ರೂಮ್ ವ್ಯವಸ್ಥೆ.
ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ ಕಾಫಿ ಕುಡಿಲೇಬೇಕು. ಹೆಂಗೈತೆ ಕಾಫಿ? ಬಾಡಿ ಹಾಂ, ಕಾಫಿ ಕುಡಿಲಾರು ಆದ್ರೆ ಅದು ಇದು ಮಾಡಂಗಿಲ್ಲ. ಈಗ ಬಂದಿದ್ದಕ್ಕೂ ಉಪಯೋಗ ಆಗೋದಿಲ್ಲ. ಈಗ ತಂಪೈತಿ, ತಂಪದ ಜೋಡಿ ಕಾಫಿ ಹಾಂ, ಕುಡಿ ಕಾಫಿ ಕುಡಿ. ಬರ್ರಿ ಕಾಫಿ ಕುಡಿಂಗ್ ಬರ್ರಿ, ಸಾಕಿ. ಎಲ್ಲ ಕಡೆ ಕವರ್ ಆಗ್ಲತ್ತೆ. ಕಾಫಿ ಕುಡಿ ಬಡಿ. ಹೆಂಗೈತೆ ಕಾಫಿ? ಬಾಡಿ. ನಮ್ಮ ಉತ್ತರ ಕರ್ನಾಟಕ ಬಂದರೆ ಜೋಳ ರೊಟ್ಟಿ ತಿನ್ನಬೇಕು. ನಮ್ಮ ಉತ್ತರ ಕರ್ನಾಟಕ ಬಂದ್ರೆ ಜೋಳ ರೊಟ್ಟಿ ತಿನ್ನಬೇಕು. ಚಿಕ್ಕಮಗಳೂರು ಬಂದ್ರೆ ಕಾಫಿ ಕುಡಿಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋಲಿಗೆ ಮತ್ತೆ ಬರ್ತೀನಿ ಅಂತ. ಧನ್ಯವಾದಗಳು.